4 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಯುವಕ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷನಾಗಿರುವುದು, ಸಾಮಾಜಿಕ ಕಾರ್ಯಕರ್ತನ ಮಾನವೀಯತೆಗೆ ಧನ್ಯವಾದಗಳು ತಿಳಿಸುತ್ತಿರುವ ಆಶ್ರಮದ ವಾರ್ಡನ್, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲೇ. ಹೌದು, ತಂದೆ ತಾಯಿ ಇಲ್ಲದ ಅನಾಥ ಯುವಕ ಮಂಜುನಾಥ್ ನಗರದ ಗುರುಕುಲ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿದ್ದ. ಯುವಕ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಎನ್ನಲಾಗಿದೆ. 2022ರಲ್ಲಿ ಆಶ್ರಯದ ವಾರ್ಡನ್ ತರಕಾರಿ ತರಲು ತೆರಳಿದ್ದ ವೇಳೆ ಆಶ್ರಮದಿಂದ ಮಂಜುನಾಥ್ ನಾಪತ್ತೆಯಾಗಿದ್ದ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. 4 ವರ್ಷಗಳಿಂದ ಮಂಜುನಾಥ್ಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿಯೂ ಹುಡುಕಾಟ ನಡೆಸಿದ್ರು. ಆದರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಇದೇ ವೇಳೆ ದೊಡ್ಡೇಗಾನಹಳ್ಳಿ ಸಾಮಾಜಿಕ ಹೋರಾಟಗಾರ ಹರೀಶ್ಗೆ ಯುವಕನ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಹುಡುಕಾಟ ಆರಂಭಿಸಿದ್ರು. ಚಿಕ್ಕಬಳ್ಳಾಪುರದಿಂದ ಆಂಧ್ರ ಪ್ರದೇಶಕ್ಕೆ ತೆರಳಿದ್ದ ಮಂಜುನಾಥ್ ಬಳಿಕ ಚಿಂತಾಮಣಿಯಲ್ಲಿ ನೆಲೆಸಿದ್ದಾನೆ ಎಂಬುದು ತಿಳಿದು ಬಂದಿದೆ. ಅಲ್ಲಿನ ಗುಜರಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನನ್ನ ಪತ್ತೆ ಹಚ್ಚಿದ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಸುರಕ್ಷಿತವಾಗಿ ಕರೆತಂದು ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. 2022ರಲ್ಲಿ ಈ ಥರ ಮಗು ಮಿಸ್ ಆಗಿದೆ. ನಾವು ಟ್ರೈ ಮಾಡಿದ್ವಿ, ನಮ್ಗೆ ಸಿಕ್ಕಿಲ್ಲ. 2021ರಲ್ಲಿ ಒಬ್ಬ ಹುಡುಗನ ಗುತ್ತಿ ನಿಜಾಮಾಬಾದ್ ಗುತ್ತಿಯಲ್ಲಿ ಹುಡುಗನ ಟ್ರೇಸ್ ಮಾಡಿಕೊಟ್ಟೆ ಸರ್. ನಾನೇ ಮಾಡಿಕೊಟ್ಟಾಗ ಮತ್ತೆ ಈ ಹುಡುಗ ಮಿಸ್ಸಿಂಗ್ ಆಗಿರೋದ್ರಿಂದ ಇದು ನಮಗೆ ಹುಡುಕೊಡಿ ಅಂತ ಹೇಳಿದ್ರು, ಸದಸ್ಯರು ಹೇಳಿದ್ರು. ಸೊ ಅದಕ್ಕೆ ನಾನು ಒಂದು 6-7 ಸ್ಟೇಟಲ್ಲಿ ಕೇಸು ಇದು ಮಾಡಿದೆ, 108 ಕೇಸ್ ಮಾಡಿದೆ. ಅದು ರೈಸ್ ಮಾಡಿದ್ರೂ ಸಿಗಲಿಲ್ಲ. ಮತ್ತು ಈ ಹುಡುಗ ಜೊತೆಯಲ್ಲಿರೋ ಫ್ರೆಂಡ್ಸ್ ಸರ್ಕಲ್ನೆಲ್ಲ ಎಂಕ್ವೈರಿ ಮಾಡಿದಾಗ ಅವ್ರು ಇದ್ಕೊಂಡು ಒಂದು 4 ಮಂತ್ಸ್ ಬ್ಯಾಕು ಸಿಕ್ಕಿದ್ರು ಅಂತ ಹೇಳಿದ್ರು. ಮತ್ತೆ ಒಂದು 2 ಡೇಸ್ ಬ್ಯಾಕು ಇಂಥ ಕಡೆ ಇದ್ದಾರೆ ಅಂತ ಹೇಳಿದ್ರು, ಚಿಂತಾಮಣಿಯಲ್ಲಿ ಇದ್ದಾರೆ ಅಂದರು. ಅದಕ್ಕೆ ಇಮಿಡಿಯೇಟ್ಲಿ ನಮ್ಮ ಹುಡುಗನ ಕಳಿಸ್ಕೊಟ್ಟು ಟ್ರೇಸ್ ಔಟ್ ಮಾಡಿ ಮಾರ್ನಿಂಗ್ ಇಲ್ಲಿಗೆ ಇದು ಮಾಡಿದ್ವಿ. ಸರ್ ಇಲ್ಲಿಂದ ಚಿಂತಾಮಣಿಗೆ ಹೋಗಿದ್ದಾರೆ, ಚಿಂತಾಮಣಿಯಿಂದ ಮದನಪಲ್ಲಿಗೆ ಹೋಗಿದ್ದಾರೆ, ಮದನಪಲ್ಲಿ ಆದಮೇಲೆ ಮತ್ತೆ ಚಿಂತಾಮಣಿಗೆ ಬಂದಿದ್ದಾರೆ, ಚಿಂತಾಮಣಿಯಿಂದ ಮತ್ತೆ ನಮ್ಗೆ ಸಿಕ್ಕಿದ್ದಾರೆ. ಸರ್ ಗುಜರಿ ಕೆಲಸ ಏನು ಮಾಡ್ತಾರೆ. ಸರ್ ನಾನು ಮೊದಲು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಲ್ಲಿ 108 ಕೆಲಸ ಮಾಡ್ತಾಯಿದ್ದೆ ಸರ್. ಅದು ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ಅದ್ರ ಮೇಲೆ ಆಲ್ ಓವರು 4-5 ಸ್ಟೇಟಲ್ಲಿ ಎಂಕ್ವೈರಿ ಮಾಡಿದಾಗ ಈ ಥರ ಸಾಮಾಜಿಕ ಕಾರ್ಯಕರ್ತನಾಗಿ ಹಾಂ ಮಾನವೀಯತೆ ದೃಷ್ಟಿಯಿಂದ ಅಷ್ಟೇ. ಈಗ ಏನು ಕೆಲಸ ಮಾಡ್ತಾಯಿದ್ದೀರಿ ಸರ್? ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀವಿ ಸರ್. ಒಂದು ಸ್ವಂತ ಊರು ಬಂದುಬಿಟ್ಟು ಮದನಪಲ್ಲಿ ಅಂತ. ಸೊ ತಂದೆ ತಾಯಿ ಯಾರೂ ಇಲ್ಲ ಅವ್ರಿಗೆ. ಅವನಿಗೆ ಮೈಂಡ್ ಸ್ವಲ್ಪ ಇದಾಗಿ ಎಲ್ಲೆಲ್ಲಿ ಹೋಗ್ತಾನೆ ಅವ್ನಿಗೇನು ಗೊತ್ತಾಗಲ್ಲ. ಇವತ್ತು ಆಶ್ರಮಕ್ಕೆ ಬಿಟ್ಟಿದ್ದೀರಾ? ಆಶ್ರಮ ಅವ್ರಿಗೆ ಇವತ್ತು ಬಿಟ್ಟು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನು 4 ವರ್ಷಗಳ ಬಳಿಕ ಯುವಕ ಪತ್ತೆಯಾಗಿರುವುದು ಕಂಡ ಆಶ್ರಮದ ಸಿಬ್ಬಂದಿ ಹಾಗೂ ಪೊಲೀಸರಲ್ಲಿ ಸಂತಸ ಮೂಡಿದೆ. ಸಾಮಾಜಿಕ ಕಾರ್ಯಕರ್ತ ಹರೀಶ್ ಕಾರ್ಯಕ್ಕೆ ಪೊಲೀಸರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮಂಜುನಾಥ್ ಮತ್ತೆ ಗುರುಕುಲ ಆಶ್ರಮ ಸೇರಿದ್ದಾನೆ. ಓಪನ್ ಶೆಲ್ಟ್ರಿಂದ ಬಂದೆ ಸರ್. ಅವನಿಗೆ ಅಲ್ಲಿ ಭಿಕ್ಷೆ ಬೇಡಿ ತಂದಂಥ ಮಕ್ಕಳನ್ನೆಲ್ಲ ಅಲ್ಲಿ ಎಲ್ಲ ಇಟ್ಕೊತಾಯಿದ್ರು. ಮತ್ತು ಅಲ್ಲಿಂದ ನಮ್ಮ ಆಶ್ರಮಕ್ಕೆ ಇವ್ರನ್ನ ಓದೋದಕ್ಕೆ ಅಥವಾ ಅಲ್ಲಿ ಆಶ್ರಯಕ್ಕಾಗಿ ನಮ್ಮ ಆಶ್ರಮಕ್ಕೆ ಇವ್ರನ್ನ ಕಳಿಸಿದರು. ಇವನು ಸುಮಾರು ನಮ್ಮ ಹತ್ರ 1-1.5 ವರ್ಷ ಚೆನ್ನಾಗೇ ಇದ್ದ, ಆರಾಮಾಗೇ ಇದ್ದ. ಅವನು ಯಾಕೆಂದರೆ ಯಾವುದೇ ಶಾಲೆಗೆ ಹೋಗ್ತಾ ಇರಲಿಲ್ಲ. ಅವನು ಅಲ್ಲೇ ಏನಾದರೂ ಮಾಡಿಕೊಂಡು ಮಕ್ಕಳ ಜೊತೆಲಿ ಆಟ ಆಡಿಕೊಂಡು ಚೆನ್ನಾಗಿರ್ತಾ ಇದ್ದ. ಆದರೆ ಅವನ್ನೇನಾದ್ರೂ ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರೆ ಸಾಕು, ಅವನ ಮೈಂಡ್ ಏನೋ ಒಂಥರ ಟಾರ್ಚರ್ ಥರ ಆಗಿ ತಕ್ಷಣ ಅವನು ಒಂಥರ ಡಿಸಪಿಯರ್ ಆಗ್ತಾಯಿದ್ದ, ಒಂಥರ ಅಸ್ವಸ್ಥನ ಆಗ್ತಾಯಿದ್ದ, ಮಾನಸಿಕವಾಗಿ ಇದಾಗ್ತಾಯಿದ್ದ. ಯಾರಾದರೂ ಒಂದು ಮಾತಂದರೆ ಸಾಕು ಅವ್ನು ಸಹಿಸ್ಕೊತಾ ಇರಲಿಲ್ಲ, ಹಂಗಿದ್ದ. ಅವತ್ತು ನಾನು ತರಕಾರಿಗೆ 2022ರಲ್ಲಿ ಅವತ್ತು ನವಂಬರ್ ತಿಂಗಳಲ್ಲಿ ನಾನು ಮಾರ್ಕೆಟ್ಗೆ ಹೋಗಿರ್ತೀನಿ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬರೋವಾಗ ಈ ಮಕ್ಕಳು ಸುಮ್ಮನೆ ಏನೋ ಮಂಜಾ ನೀನು ಹಾಗೆ ಹೀಗೆ ಅಂತ ಏನೋ ಅಂದಿರ್ತಾರೆ. ಅಷ್ಟಕ್ಕೆ ಅವನು ಆ ಟೈಮಲ್ಲಿ ಹೊರಟೋಗಿರ್ತಾನೆ. ಆಮೇಲೆ ಹೋದ ತಕ್ಷಣ ಹಾಸ್ಟ್ಲಿಂದ ಹೊರಟೋಗಿರ್ತಾನೆ. ನಾವು ತಕ್ಷಣ ಹಂಗೇ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಸಂಧಿಗಳಲ್ಲಿ ಬೇರೆ ಜನಗಳು ಇರೋವಂಥ ಕಡೆ ಎಲ್ಲ ಹುಡುಕಾಡಿದ್ವಿ ತಕ್ಷಣ. ಯಾಕೆ ಅಂತಂದರೆ ಅವ್ನ ಪಾಪ ಅವನು ಯಾರ್ದು ತಂಟೆಗೆ ಹಂಗೇನು ಇದು ಮಾಡ್ತಾಯಿರಲಿಲ್ಲ. ಅವ್ನಿಗೇನಾದರೂ ಅಂದರೆ ಸಾಕು ಅವನಿಗೆ ಬೇಸರ ಆಗಿಬಿಡ್ತಾಯಿತ್ತು. ಆದರೆ ಅವನು ಪಾಪ ಅವ್ನಿಗೆ ಹಿಂದೆ ಮುಂದೆ ಯಾರೂ ಇಲ್ವಲ್ಲ, ನಾವು ಮೊದಲು ಚಿಂತಾಮಣಿಯಲ್ಲಿದ್ದರು ಅಂದಾಗ ಅಲ್ಲೆಲ್ಲ ಹುಡುಕಾಡಿ ನೋಡಿದಾಗ ಅವನ ರಿಲೇಷನ್ಸ್ ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ಮತ್ತೆ ನಮ್ಮಲ್ಲೇ ಹಾಗೆ ಇದ್ದ. ಆದರೆ ಅವ್ನು ಮಾನಸಿಕವಾಗಿ ಹಂಗಿದ್ದು ಪೊಲೀಸ್ ಸ್ಟೇಷನ್ಗೆ ನಾವು ಕೊಟ್ಟಿವಿ ಸರ್. ಪೊಲೀಸ್ನವರು ಪಾಪ ಭಾಳಷ್ಟು ಶ್ರಮ ಹಾಕಿದ್ದಾರೆ.
ಅವರು ಬೇರೆ ಬೇರೆ ಕಡೆ ಎಲ್ಲ ಹುಡುಕಿ ಮತ್ತೆ ಇದು ಮಾಡಿದರು. ಮತ್ತು SP ಸಾರು ಕೂಡ ಎಲ್ಲರೂ ನಮ್ಮನ್ನ ಕರೆದು ಆ ಮಗು ಸಿಕ್ಕಿದ್ನ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಮತ್ತೆ ವಿಚಾರಣೆ ಮಾಡ್ತಾಯಿದ್ರು. ಒಟ್ಟಾರೆ 4 ವರ್ಷಗಳ ಹಿಂದೆ ಗುರುಕುಲ ಆಶ್ರಮದಿಂದ ನಾಪತ್ತೆಯಾಗಿದ್ದ ಮಂಜುನಾಥ್ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಸಹಾಯದಿಂದ ಪತ್ತೆಯಾಗಿದ್ದು ಮತ್ತೆ ಆಶ್ರಮ ಸೇರಿರುವುದು ಸಂತಸದ ಸಂಗತಿಯಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.